ಶಾಸಕ ಮುನಿರತ್ನಗೆ ಜೈಲಾಗುತ್ತಾ ಅಥವಾ ಬೇಲ್ ಸಿಗುತ್ತಾ? ಇವತ್ತು ಅದು ನಿರ್ಧಾರ ಆಗುತ್ತೆ. ಮುನಿರತ್ನ ಜಾಮೀನಿನ ಭವಿಷ್ಯ ಏನು ಅನ್ನೋದು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಮುನಿರತ್ನ ಬೇಲ್ ಅರ್ಜಿಗೆ ಪೊಲೀಸರು ಕೂಡ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಮುಂದಾಗ್ತಾರೆ. ಕೋರ್ಟ್ಗೆ ಇವತ್ತು ಪೊಲೀಸರು ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಮುನಿರತ್ನರಿಗೆ ಬೇಲ್ ಸಿಗೋ ಸಾಧ್ಯತೆ ಮತ್ತು ಪೊಲೀಸರ ಆಕ್ಷೇಪಣೆ ಸಲ್ಲಿಕೆ ಬಗ್ಗೆ ಹೇಳೋದಾದ್ರೆ? ವಿಜಯ್, ಈಗಾಗಲೇ ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಮುನಿರತ್ನ ಪರ ವಕೀಲರು ಈಗಾಗಲೇ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಜಾಮೀನು ಅರ್ಜಿಗೆ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ಪಿ ಕೂಡ ಕೇಳಿದ್ರು. ಅಂದರೆ ಸರ್ಕಾರಿ ಅಭಿಯೋಜಕರು ಕಾಲಾವಕಾಶವನ್ನು ಕೇಳಿದ್ರು. ಆ ಹಿನ್ನೆಲೆಯಲ್ಲಿ ನಿನ್ನೆ ನ್ಯಾಯಾಧೀಶರು ಕೂಡ ನಾಳೆಗೆ ವಿಚಾರಣೆಯನ್ನು ಮುಂದೂಡಿದ್ರು. ಅಂದರೆ ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿದ್ರು. ಹಾಗಾಗಿ ಇವತ್ತು ಆಕ್ಷೇಪಣೆಯನ್ನು ಸರ್ಕಾರಿ ಅಭಿಯೋಜಕರು ಸಲ್ಲಿಸ್ತಾರೆ. ಅಂದರೆ ಪೊಲೀಸರ ಪರವಾಗಿ ಸರ್ಕಾರಿ ಅಭಿಯೋಜಕರು ಆ ಒಂದು ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡ್ತಾರೆ. ಅದಾದ ನಂತರ ನ್ಯಾಯಾಧೀಶರು ವಾದ ಪ್ರತಿವಾದವನ್ನು ಆಲಿಸಿ ಅದಾದ ನಂತರ ಅಲ್ಲಿ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂಥ ವಿಚಾರಗಳಾಗ್ತಾ ಹೋಗ್ತವೆ. ಬಹುತೇಕ ಜಾಮೀನು ಸಿಗುವಂಥ ಸಾಧ್ಯತೆ ದಟ್ಟವಾಗಿದೆ ಅಂಥೇಳಿ ಕಾನೂನು ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿ ಯಾವ ರೀತಿ ಅಬ್ಜೆಕ್ಷನನ್ನು ಫೈಲ್ ಮಾಡ್ತಾರೆ ಸರ್ಕಾರಿ ಅಭಿಯೋಜಕರು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಹಾಗಾಗಿ ಈಗ ಸದ್ಯ ಇವತ್ತು ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಅಬ್ಜೆಕ್ಷನ್ ಅನ್ನು ಫೈಲ್ ಮಾಡಿದ್ರೆ, ಮತ್ತೊಂದು ಕಡೆ ಈಗಾಗಲೇ ರಿಮ್ಯಾಂಡ್ ಅರ್ಜಿಯನ್ನು ಏನು ಸಲ್ಲಿಕೆ ಮಾಡಿದ್ದಾರೆ ಆ ರಿಮ್ಯಾಂಡ್ ಅರ್ಜಿಯಲ್ಲೂ ಕೂಡ ಪೊಲೀಸರು ಕಸ್ಟಡಿಗೆ ಕೇಳಿಲ್ಲ. ಜೊತೆಗೆ ಇಲ್ಲಿ ಆರೋಪಿ ಮುನಿರತ್ನ ಅವರು ನಮಗೆ ಸಹಕಾರವನ್ನು ನೀಡ್ತಾ ಇಲ್ಲ, ವಿಚಾರಣೆ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯ ಸಹಕಾರವನ್ನು ನೀಡ್ತಾ ಇಲ್ಲ. ಆದರೆ ನಾವು ಈಗಾಗಲೇ ಕಂಪ್ಲೇಂಟ್ನ ಮುಖಾಂತರವಾಗಿ ಮದರ್ ಡಿವೈಸ್ ಅನ್ನು ವಶಕ್ಕೆ ಪಡೆದಿದ್ದೇವೆ. ಜೊತೆಗೆ ಮುನಿರತ್ನ ಅವರ ವಾಯ್ಸ್ ಸ್ಯಾಂಪಲ್ ಹಾಗೆ ಚೆಲುವರಾಜು ಅವರ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಪಡೆದುಕೊಂಡು ಅದನ್ನು FSLಗೆ ರವಾನೆ ಮಾಡಿದ್ದೇವೆ. ಇಲ್ಲಿ ಮದರ್ ಡಿವೈಸ್ ಬಹಳ ಮುಖ್ಯವಾದ ಒಂದು ಎವಿಡೆನ್ಸ್ ಆಗಿರೋದ್ರಿಂದ ಆ ಎವಿಡೆನ್ಸ್ನ ಮುಖಾಂತರವಾಗಿ ಏನು FSLನಲ್ಲಿ ವಾಯ್ಸ್ ಮ್ಯಾಚಿಂಗ್ಗೆ ಕಳಿಸಿದ್ದೀವಿ, ಆ ವಾಯ್ಸ್ ಮ್ಯಾಚಿಂಗ್ ಸಂದರ್ಭದಲ್ಲಿ ಏನಾದರೂ ರಿಪೋರ್ಟ್ ಬಂದ ನಂತರ ಮತ್ತೆ ಮುನಿರತ್ನ ಅವರನ್ನು ಕಸ್ಟಡಿಗೆ ಪಡೆದು ಅಲ್ಲಿ ಫಿಸಿಕಲ್ ಅಪಿಯರೆನ್ಸ್ನಲ್ಲಿ ಮತ್ತೆ ಅವರ ವಿಚಾರಣೆಯನ್ನು ಮಾಡಿ ಅವರ ಹೇಳಿಕೆಯನ್ನು ದಾಖಲು ಮಾಡ್ಕೊಳ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ನಮಗೆ ಇವರ ವಿಚಾರಣೆಗೆ ಅವಶ್ಯಕತೆ ಇಲ್ಲ, ಹಾಗಾಗಿ ನ್ಯಾಯಾಂಗ ಬಂಧನವನ್ನು ನೀಡಿ ಅಂತ ಮನವಿ ಮಾಡಿದ್ರಿಂದ ಈಗ ನ್ಯಾಯಾಂಗ ಬಂಧನದಲ್ಲಿ ಸದ್ಯ ಮುನಿರತ್ನ ಅವರಿದ್ದಾರೆ. ಇವತ್ತು ಮಧ್ಯಾಹ್ನ ನಡೆಯುವಂಥ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಏನಾದರೂ ಬೇಲ್ ಸಿಕ್ಕರೆ ಮಾತ್ರ ಮುನಿರತ್ನ ಅವರು ಹೊರಗೆ ಬರ್ತಾರೆ. ಇಲ್ಲದೆ ಹೋದರೆ ವಿಚಾರಣೆ ಏನಾದರೂ ಮುಂದೂಡಿದ್ರೆ ಅಲ್ಲಿ ಮುನಿರತ್ನ ಅವರು ಜೈಲಲ್ಲೇ ಕಾಲವನ್ನು ಕಳಿಬೇಕಾಗುತ್ತೆ. ಹಾಗಾಗಿ ಇವತ್ತು ಮಧ್ಯಾಹ್ನದ ಒಂದು ಜಾಮೀನು ಅರ್ಜಿ ವಿಚಾರಣೆ ಏನಿದೆ ಅಲ್ಲಿ ಮುನಿರತ್ನ ಅವರಿಗೆ ಜೈಲು ಮುಂದುವರಿಯುತ್ತಾ ಅಥವಾ ಬೇಲ್ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.